ಸಾಯಿರಾಮ್. ನೀವು ನೋಡ್ತಿದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಏನೋ ಎಡೊಟ್ಟಾಗಿದೆ. ನಮ್ಮ ಭಾರತದ ಮುಸಲ್ಮಾನರ ಮೇಲೆ ಅಲ್ಲಾಹ್ ಸಿಕ್ಕಾಪಟ್ಟೆ ಸಿಟ್ಟಾದಂಗಿದೆ. ಒಂದಾದ್ಮೇಲೆ ಒಂದು ಶಾಕ್. ಆಲ್ರೆಡಿ ವಕ್ಫ್ ಬಿಲ್ ತಿದ್ದುಪಡಿಯಿಂದ ಕಂಗಾಲಾಗಿದ್ರು. ಈಗ ಸೌದಿ ಅರೇಬಿಯಾ ಕಡೆಯಿಂದ ಇನ್ನೊಂದು ಶಾಕಿಂಗ್ ಸುದ್ದಿ ಬಂದಿದೆ. ವಿಷಯ ಏನಂದ್ರೆ, ಸೌದಿ ಅರೇಬಿಯಾ ಭಾರತ ಸೇರಿದಂತೆ ಹಲವಾರು ದೇಶದ ವೀಸಾವನ್ನ ಬ್ಯಾನ್ ಮಾಡಿದೆ. ಪಾಪ ಕೆಲವರ ಹಜ್ ಯಾತ್ರೆಯ ಕನಸು ಕೂಡ ನುಚ್ಚು ನೂರಾಗಿದೆ. ಹಾಗಾದ್ರೆ ಸೌದಿ ಅರೇಬಿಯಾ ಹೀಗೆ ಸಡನ್ ಆಗಿ ವೀಸಾ ಬ್ಯಾನ್ ಮಾಡೋದಕ್ಕೆ ಕಾರಣ ಏನು? ಹಜ್ ಯಾತ್ರೆಗೂ ಇದಕ್ಕೂ ಏನ್ ಸಂಬಂಧ? ಎಲ್ಲವನ್ನ ಡೀಟೇಲ್ ಆಗಿ ಮಾತಾಡೋಣ. ಸೌದಿ ಅರೇಬಿಯಾ ಸರ್ಕಾರ ಪ್ರವಾಸಿಗರು ಹಾಗೂ ಕೆಲವು ದೇಶದ ಹಜ್ ಯಾತ್ರಿಕರಿಗೆ ಹೊಸ ಕಾನೂನನ್ನು ಜಾರಿಗೆ ತಂದಿದೆ. ಇದರಲ್ಲಿ ಭಾರತ, ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ಸೇರಿದ ಹಾಗೆ 14 ದೇಶದ ವೀಸಾ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅದಕ್ಕೆ ಕಾರಣ ಹಜ್ ಯಾತ್ರೆ. ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಹಾಗೂ ಮದೀನಾ ಅಂತ 2 ಸ್ಥಳಗಳಿವೆ. ಈ ಸ್ಥಳ ಇಸ್ಲಾಂ ಮತವನ್ನು ಅನುಸರಿಸುವವರಿಗೆ ಬಹಳ ಮುಖ್ಯ ಸ್ಥಳ. ಅಲ್ಲಿಗೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಹೋಗ್ತಾರೆ, ಇವನ್ ಭಾರತದಿಂದಲೂ ಕೂಡ. ಇದರಲ್ಲಿ 2 ಯಾತ್ರೆ ಬಹಳ ಮುಖ್ಯವಾಗಿದೆ. ಮೊದಲನೆಯದು ಉಮ್ರಾ, ಎರಡನೆಯದು ಹಜ್. ಹಜ್ ಬಗ್ಗೆ ಮಾತಾಡಬೇಕಂದ್ರೆ, ಇಸ್ಲಾಂನಲ್ಲಿ ನಿಮ್ಮ ದೇಹ ಗಟ್ಟಿಯಾಗಿದ್ದು ಬ್ಯಾಂಕ್ನಲ್ಲಿ ದುಡ್ಡು ಗಟ್ಟಿಯಾಗಿದ್ರೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಡ್ಡಾಯವಾಗಿ ಈ ಹಜ್ ಯಾತ್ರೆಗೆ ಹೋಗಲೇಬೇಕಂತೆ. ಒಂಥರ ಈ ಯಾತ್ರೆ ಅವರಲ್ಲಿ ಕಂಪಲ್ಸರಿ ಆಗ್ಬಿಟ್ಟಿದೆ. ಆದರೆ ಈ ಉಮ್ರಾ ಯಾತ್ರೆ ಕಡ್ಡಾಯ ಏನಲ್ಲ. ನೀವು ಬೇಕಾದ್ರೆ ಹೋಗ್ಬಹುದು, ಬೇಡ ಅಂದ್ರೆ ಬಿಡಬಹುದು. ಇನ್ನೂ ಅನುಕೂಲ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಸರಿ ಬೇಕಾದ್ರೂ ಹೋಗಿ ಬರಬಹುದು. ಆದರೆ ಹಜ್ಜಿಗೆ ಅಂತ ಒಂದು ಟೈಮ್ ಇರುತ್ತೆ. ಆ ಟೈಮ್ನಲ್ಲೇ ಯಾತ್ರೆಯನ್ನು ಮಾಡಲಾಗತ್ತೆ. ಇಸ್ಲಾಂನ ತಿಂಗಳಾದ ಧೂಳ್ ಇಜ್ಜಾ ಸಮಯದಲ್ಲೇ ಈ ಯಾತ್ರೆ ನಡೆಸಲಾಗತ್ತೆ. ಈ ವರ್ಷ ಹಜ್ ಯಾತ್ರೆ ಜೂನ್ನ ಮೊದಲ ವಾರದಿಂದ ಜೂನ್ ಮಧ್ಯದವರೆಗೂ ನಡೆಯುತ್ತೆ. ಆದರೆ ಉಮ್ರಾ ವರ್ಷದಲ್ಲಿ ಯಾವಾಗ ಬೇಕಾದರೂ ಹೋಗಬಹುದು. ಈಗ ಸೌದಿ ಅರೇಬಿಯಾ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಹಜ್ ಯಾತ್ರೆಗೆ ಬರೋ ಎಲ್ಲರ ಸೇಫ್ಟಿ ಬಗ್ಗೆ ಗಮನ ಹರಿಸಿದೆ. ಸೌದಿ ಅರೇಬಿಯಾದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಇದರಿಂದ ಯಾವುದೇ ರೀತಿಯ ತೊಂದರೆಯಾಗದ ಹಾಗೆ ಸೌದಿ ಅರೇಬಿಯಾಕ್ಕೆ ಬಹಳ ಕಾಳಜಿ ವಹಿಸ್ತಾ ಇದೆ. ಅದಕ್ಕೆ ಈ ವೀಸಾ ಬ್ಯಾನ್ ಮಾಡಿದ್ದು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈಗೇನು ಸೌದಿ ಬ್ಯಾನ್ ಮಾಡಿದೆಯಲ್ವಾ, ಈ 14 ದೇಶಗಳು ಇನ್ಕ್ಲೂಡಿಂಗ್ ಭಾರತ ಅಂಡ್ ಪಾಕಿಸ್ತಾನ, ಇಲ್ಲಿಂದ ಹೋಗೋ ಮುಸ್ಲಿಮರು ರೂಲ್ಸ್ಗೆ ವಿರುದ್ಧವಾಗಿ ಸೌದಿ ಅರೇಬಿಯಾವನ್ನ ಪ್ರವೇಶಿಸ್ತಾ ಇದ್ರು. ಆ 14 ದೇಶ ಯಾವುದಂದ್ರೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ಈಜಿಪ್ಟ್, ಸುಡಾನ್, ಜೋರ್ಡಾನ್, ಇರಾಕ್, ಇಥೋಪಿಯಾ, ನೈಜೀರಿಯಾ, ಅಲ್ಜೀರಿಯಾ, ಟುನೀಷಿಯಾ, ಯಮನ್, ಮೊರಾಕೊ. ಈ ಎಲ್ಲ ದೇಶಗಳಲ್ಲೂ ಮುಸ್ಲಿಂ ಸಂಖ್ಯೆ ಹೆಚ್ಚಿದೆ. ಇಲ್ಲಿಂದ ಬಹಳ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಉಮ್ರಾ ಹಾಗೂ ಹಜ್ ಯಾತ್ರೆಗೆ ಬರ್ತಾರೆ. ಈಗ ಸೌದಿ ಎಲ್ಲಾ ವೀಸಾವನ್ನ ಬ್ಯಾನ್ ಮಾಡಿಲ್ಲ, ತಾತ್ಕಾಲಿಕವಾಗಿ ಉಮ್ರಾ ವೀಸಾವನ್ನ ಬ್ಯಾನ್ ಮಾಡಲಾಗಿದೆ. ಜೊತೆಗೆ ಬಿಸ್ನೆಸ್ ವಿಸಿಟ್ ವೀಸಾ ಬ್ಯಾನ್ ಮಾಡಿದ್ದಾರೆ. ಹಾಗೆ ಫ್ಯಾಮಿಲಿ ವಿಸಿಟ್ ವೀಸಾ ಕೂಡ ಬ್ಯಾನ್ ಮಾಡಿದ್ದಾರೆ. ಒಟ್ಟು ಈ 3 ವೀಸಾ ಮೇಲೆ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿದೆ. ಹಜ್ ಸ್ಪೆಸಿಫಿಕ್ ವೀಸಾವನ್ನ ಸೌದಿ ಬ್ಯಾನ್ ಮಾಡಿಲ್ಲ, ಹಾಗೂ ಡಿಪ್ಲೊಮ್ಯಾಟ್ ಹಾಗೂ ಅಫಿಷಿಯಲ್ ವೀಸಾ ಬ್ಯಾನ್ ಇಲ್ಲ. ಕೊನೆಯದಾಗಿ ರೆಸಿಡೆನ್ಸಿ ವೀಸಾ ಕೂಡ ಬ್ಯಾನ್ ಇಲ್ಲ. ಈ 3 ವೀಸಾ ಬ್ಯಾನ್ ಮಾಡೋದಕ್ಕೆ ಕಾರಣ ಏನು ಹೇಳ್ತೀನಿ ಕೇಳಿ. ಈಗಾಗಲೇ ಹೇಳಿದ ಹಾಗೆ ಸಾವಿರಾರು ಜನ ಸೌದಿ ಅರೇಬಿಯಾ ಪ್ರವೇಶಿಸ್ತಾರೆ. ಅದರಲ್ಲಿ ಫ್ಯಾಮಿಲಿ ವಿಸಿಟ್ಗೋಸ್ಕರ ಸೌದಿ ಅರೇಬಿಯಾಗೆ ಬಂದು ಅಲ್ಲೇ ಉಮ್ರಾ ಹಾಗೂ ಹಜ್ ಯಾತ್ರೆಯನ್ನ ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ ಇದು ಇಲ್ಲೀಗಲ್. ಫ್ಯಾಮಿಲಿ ನೋಡೋಕೆ ಅಂತ ಬರೋದು, ಆದ್ರೆ ಹಜ್ ಯಾತ್ರೆ ಮಾಡೋದು. ಇದರಲ್ಲಿ ಹಲವಾರು ಟ್ರಾವೆಲ್ ಏಜೆನ್ಸಿ ಕೂಡ ಇನ್ವಾಲ್ವ್ ಆಗಿದೆ. ಇದರಿಂದ ಹಜ್ನಲ್ಲಿ ಜನಸಂಖ್ಯೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವರು ಅಂದ್ಕೊಂಡಂತಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಕಳೆದ ವರ್ಷ ಇದೇ ಕಾರಣಕ್ಕೆ ಬಹಳ ಸಮಸ್ಯೆ ಆಗಿತ್ತು. 1300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇದನ್ನ ಸ್ವತಃ ಸೌದಿ ಅರೇಬಿಯಾ ಹೇಳ್ಕೊಂಡಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹೀಗೆ ಸಾವನ್ನಪ್ಪಿದವರಲ್ಲಿ ಇಲ್ಲೀಗಲ್ ಆಗಿ ಬಂದವರ ಸಂಖ್ಯೆನೇ ಜಾಸ್ತಿ. ಯಾಕಂದ್ರೆ ಲೀಗಲ್ ಆಗಿ ಬಂದವರಿಗೆ ಅಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಗೈಡೆನ್ಸ್ ಸಿಗುತ್ತೆ. ಜೊತೆಗೆ ಅಲ್ಲಿ ಉಳಿಯುವ ಫೆಸಿಲಿಟಿ, ನೀರು, ಕೂಲಿಂಗ್ ಟೆಂಟ್ ಈ ಎಲ್ಲ ಸೌಲಭ್ಯ ಸಿಗುತ್ತೆ. ಆದರೆ ಇಲ್ಲಿ ಇಲ್ಲೀಗಲ್ ಆಗಿ ಹೋಗೋವರಿಗೆ ಈ ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ. ಆದ್ರಿಂದ ಅಲ್ಲಿನ ತಾಪಮಾನಕ್ಕೆ ಸಾವನ್ನಪ್ತಾರೆ. ಸೊ ಅಂಥದ್ದು ಆಗಬಾರ್ದು ಅಂತ ಈ ತರಹದ ಮುಂಜಾಗ್ರತೆ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಉಮ್ರಾ ವೀಸಾ ತೆಗೆದುಕೊಳ್ತಾರೋ ಅವರಿಗೆ ಏಪ್ರಿಲ್ 13, 2025 ಲಾಸ್ಟ್ ಡೇಟ್. ಏಪ್ರಿಲ್ 13ರ ನಂತರ ಈ ವೀಸಾ ತಾತ್ಕಾಲಿಕ ಬ್ಯಾನ್ ಆಗತ್ತೆ.
ನಂತರ ಜೂನ್ ಮಧ್ಯದಲ್ಲಿ ಹಜ್ ಮುಗಿದ ಮೇಲೆ ಈ ವೀಸಾ ಮತ್ತೆ ಕೊಡಲಾಗತ್ತೆ. ಒಂದು ವೇಳೆ ಇಲ್ಲೀಗಲ್ ಆಗಿ ಬಂದರೆ ಹೇಗಪ್ಪ ಅಂದರೆ, ಹಜ್ ಪರ್ಮಿಟ್ ಇಲ್ಲದೆ ಬೇರೆ ದೇಶದಿಂದ ಬಂದು ಹಜ್ ಯಾತ್ರೆ ವೇಳೆ ಸಿಕ್ಕಾಕೊಂಡ್ರೆ ಸೌದಿ ಅರೇಬಿಯಾಗೆ 5 ವರ್ಷ ನೋ ಎಂಟ್ರಿ. ಅವರಷ್ಟೇ ಅಲ್ಲ, ಅವರನ್ನು ಕರ್ಕೊಂಡು ಬಂದಿರೋ ಟ್ರಾವೆಲ್ ಏಜೆನ್ಸಿಗೂ ಕೂಡ ಪೆನಾಲ್ಟಿ ಹಾಕಿ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ. ಸೊ ಯಾರಾದರೂ ಸೌದಿ ಅರೇಬಿಯಾಗೆ ಬಿಸ್ನೆಸ್ ಹಾಗೂ ಫ್ಯಾಮಿಲಿ ವಿಸಿಟ್ ಮಾಡುವವರು ಮೊದಲೇ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಏಪ್ರಿಲ್ ಹಾಗೂ ಮೇ ಸಮಯದಲ್ಲಿ ಈ ಫ್ಯಾಮಿಲಿ ಹಾಗೂ ಬಿಸ್ನೆಸ್ ವಿಸಿಟ್ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ. ಸೌದಿ ಈ ವೀಸಾವನ್ನು ಬ್ಯಾನ್ ಮಾಡೋದಕ್ಕೆ ಬಹುಮುಖ್ಯ ಕಾರಣ ಭಿಕ್ಷಾಟನೆ. ಫ್ಯಾಮಿಲಿ ವಿಸಿಟ್, ಬಿಸ್ನೆಸ್ ವಿಸಿಟ್ ಅಂತ ಉಮ್ರಾ ವೀಸಾವನ್ನು ತೆಗೆದುಕೊಂಡು ಸೌದಿಗೆ ಹೋಗೋ ಪಾಕಿಸ್ತಾನಿ ಮುಸ್ಲಿಮರು ಕೊನೆಗೆ ಅಲ್ಲೇ ಕೂತ್ಕೊಂಡು ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸೌದಿ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತಲೂ ಹೇಳಲಾಗತ್ತೆ. ಅಂದಹಾಗೆ ಹಜ್ ಯಾತ್ರೆ ಬಂತಲ್ವಾ, ಸೊ ಒಬ್ರಿಗಾಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ನಮ್ಮ ಖರ್ಗೆ ಸಾಹೇಬ್ರಿಗೆ ಅವತ್ತು ಕುಂಭಮೇಳದಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂದಿದ್ರಲ್ವಾ, ಈಗಲೂ ಹಜ್ ಯಾತ್ರೆಯಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳೋ ದಮ್ಮು ತಾಕತ್ತು ಅವರಿಗೆ ಇದೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.